ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಗೈಸ್, ನಾನು ಇವತ್ತು 2025 ಟಾಟಾ ಸಫಾರಿನ ತಗೊಂಡು ಬಂದಿದ್ದೀನಿ. ಅದ್ರ ಓನರ್ ಕೂಡ ನಮ್ಮ ಜೊತೆನೇ ಇದ್ದಾರೆ. ನನಗೆ ಕಾರ್ಗಳಲ್ಲಿ ಅನ್ವಾಂಟೆಡ್ ಫೀಚರ್ ಅಂದ್ರೆ ಸನ್ ರೂಫೇ. ನನಗೆ ಸನ್ ರೂಫ್ ಅಂದ್ರೆ ಇಷ್ಟ ಆಗಲ್ಲ. ಅದು ಸನ್ ರೂಫ್ ಹೆಂಗಿರ್ಬೇಕು ಅಂದ್ರೆ ಸೆಲೆಕ್ಟಿವ್ ಆಪ್ಷನ್ ತರ ಇರಬೇಕು. ಯಾರು ಟಾಪ್ ಮಾಡಲ್ ತಗೊಂಡ್ರು ಕೂಡ ಸನ್ ರೂಫ್ ಇಷ್ಟ ಆಗಿರೋರು ಮಾತ್ರ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲ ನನಗೆ ಟಾಪ್ ಮಾಡಲ್ ತಗೊಂಡ್ರು ಕೂಡ ಸನ್ ರೂಫ್ ಬೇಡ ಅಂದ್ರೆ ವಿತೌಟ್ ಸನ್ ರೂಫ್ ಗಾಡಿ ಬರಬೇಕು. ಆ ಥರ ಆಪ್ಷನ್ ಕೊಡಬೇಕು ಅಂತ ಅನ್ನೋದು ನನ್ನ ಭಾವನೆ. ಬಟ್ ಕಾರ್ ಓನರ್ನ ಕೇಳೋಣ ಏನು ಹೇಳ್ತಾರೆ ಸನ್ ರೂಫ್ ಬಗ್ಗೆ ಅಂತ. ಸರ್, ನಿಮಗೆ ಸನ್ ರೂಫ್ ಈ ಗಾಡೀಲಿರೋದು ಇಷ್ಟ ಆಯ್ತಾ ಆಗ್ಲಿಲ್ವಾ? ನನಗೆ ಇಷ್ಟ ಇದೆ, ಸನ್ ರೂಫ್ ಇಷ್ಟ ಇದೆ. ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾರೆ ಸನ್ ರೂಫ್ ಇರೋದನ್ನ. ಅದು ಲಿಮಿಟೆಡ್ ಯೂಸ್ ಮಾಡೋದು, ಬಟ್ ಆದ್ರೂ ಅಕೇಶನಲ್ಲಿ ಯೂಸ್ ಮಾಡ್ಬೋದು. ಒಂದು ಆಪ್ಷನ್ ಇರುತ್ತೆ, ಅಡಿಷನಲ್ ಆಪ್ಷನ್ ಇರುತ್ತೆ ಅಷ್ಟೇ. ಅದಂತೂ ನಿಜ ಬಿಡಿ, ಮಕ್ಕಳಿಗೆಲ್ಲ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಸನ್ ರೂಫ್. ಡಾರ್ಕ್ ಎಡಿಷನ್ ಆಗಿರೋದ್ರಿಂದ ನಾವು ಕ್ಲೋಸ್ ಮಾಡಿದ್ಮೇಲೆ ಅಲ್ಲಿ ಸನ್ ರೂಫ್ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ಯಾಕಂದ್ರೆ ಫುಲ್ ಇಂಟೀರಿಯರ್ ಎಲ್ಲ ಫುಲ್ ಬ್ಲ್ಯಾಕ್ ಇದೆ. ಸೊ ಸನ್ ರೂಫ್ ಕವರ್ ಬಂದನು ಕೂಡ ಬ್ಲ್ಯಾಕೇ ಇದೆ. ಸೊ ಹಂಗಾಗಿ ಅಲ್ಲಿ ಸನ್ ರೂಫ್ ಇರೋದೇ ಗೊತ್ತಾಗೋದಿಲ್ಲ ನೀವು ಕ್ಲೋಸ್ ಮಾಡಿದ್ಮೇಲೆ. ಹೌದು, ನಾನು ಇದನ್ನ ಅಬ್ಸರ್ವ್ ಮಾಡಿದೆ. ಸಫಾರಿ ಡಾರ್ಕ್ ಎಡಿಷನ್ ಅಲ್ಲಂತೂ ಸನ್ ರೂಫ್ ಇರೋದೇ ಗೊತ್ತಾಗಲ್ಲ. ನಿಮಗೆ ಏನಿಸ್ತು? ಕಾರ್ಗಳಲ್ಲಿ ಸನ್ ರೂಫ್ ಕೊಡ್ಬೇಕಾ ಬೇಡವಾ, ಇಲ್ಲ ಆಪ್ಷನಲ್ ಆಗಿ ಇಡ್ಬೇಕಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದೇ ತರ ಇಂಟ್ರೆಸ್ಟಿಂಗ್ ಬೈಕ್ ಮತ್ತೆ ಕಾರ್ ಕಂಟೆಂಟ್ಗೆ PK ವಿತ್ ಬೈಕ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ.